ಹೊಲದಿಂದ ಉದ್ಯಮದವರೆಗೆ ಎನ್ನುವ ಧ್ಯೇಯದೊಂದಿಗೆ ರೈತರನ್ನು ಉದ್ಯಮಿಗಳಾಗಿಸುವಂತಹ ಯೋಜನೆಯನ್ನು ರೂಪಿಸಲು ಕೃಷಿ ಇಲಾಖೆ ಮುಂದಾಗಿದೆ. ಇದೇ ಫೆಬ್ರವರಿ 6, 7, 8ರಂದು ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು, ಮೇಳದಲ್ಲಿ ಸುಮಾರು 50 ರಾಷ್ಟ್ರಗಳ ಉದ್ಯಮಿಗಳು ಹಾಗೂ ದೇಶದ ಎಲ್ಲಾ ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಈ ಕುರಿತು ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ರೈತರು ಉತ್ಪಾದನೆ ಜೊತೆಗೆ ಪ್ರೊಸೆಸಿಂಗ್ ಅಂಡ್ ಬ್ರ್ಯಾಂಡಿಂಗ್ನೊಂದಿಗೆ ಮಾರ್ಕೆಟಿಂಗ್ ಮಾಡಿದಾಗ ಉತ್ಪಾದನಾ ಲಾಭಕ್ಕಿಂತ 4 ಪಟ್ಟು ಹೆಚ್ಚು ಲಾಭವನ್ನು ಪಡೆಯಬಹುದು. ಸಂಸ್ಕರಿತ ಹಾಗೂ ಮೌಲ್ಯವರ್ಧಿತ ಕಲ್ಪನೆಯೊಂದಿಗೆ ರಾಜ್ಯದ ರೈತರನ್ನ ಉದ್ಯಮಿಗಳನ್ನಾಗಿ ರೂಪಿಸುವುದೇ ಮೇಳದ ಉದ್ದೇಶ ಅಂತ ಹೇಳಿದ್ದಾರೆ. ಕೃಷಿಕರನ್ನ ಉದ್ಯಮಿಯಾಗಿ ಮಾಡ್ತಕ್ಕಂಥದ್ದು, ಕೃಷಿಕರನ್ನ ಈ ರೀತಿ ಎಲ್ಲ ವ್ಯಾಲ್ಯೂ ಅಡಿಷನ್ನ ಬ್ರ್ಯಾಂಡಿಂಗ್ ಮಾಡಿ ಅವರೇ ಮಾರ್ಕೆಟಿಗೆ ಕೊಡ್ತಕ್ಕಂಥದ್ದು, ಇದನ್ನು ನಾವು ಬಹಳ ಹೆಚ್ಚು ಒತ್ತು ಕೊಟ್ಟು ಈ ಒಂದು ವಾಣಿಜ್ಯ ಮೇಳವನ್ನು ಆಯೋಜಿಸಿದ್ದೀವಿ. ಕಳೆದ ಬಾರಿ ನಿಮಗೆ ಗೊತ್ತಿದೆ, 3 ಲಕ್ಷಕ್ಕೂ ಹೆಚ್ಚು ಜನ ನಾವು 3 ದಿವಸದಲ್ಲಿ ಭಾಗವಹಿಸಿದರು. ಬಹುಶಃ 350ಕ್ಕೂ ಹೆಚ್ಚು ಸ್ಟಾಲ್ಗಳು ಅಲ್ಲಿ ಬೇರೆ ಬೇರೆ ವಿವಿಧ ರೀತಿಯಲ್ಲಿ